ಕಾಂಗ್ರೆಸ್ನವರ ಪ್ರತಿಭಟನೆ ಡ್ರಗ್ಸ್ ದಂಧೆ, ಅನ್ನಭಾಗ್ಯದ ಅಕ್ಕಿ ಕಳ್ಳತನ ದಂಧೆ ಮತ್ತು ಓಸಿ ಸೇರಿದಂತೆ ಕೃಷಿ ಇಲಾಖೆಯ ಮಣ್ಣನ್ನು ಕಳ್ಳತನ ಮಾಡಿದ ವ್ಯಕ್ತಿಯ ಪರವಾಗಿಯೋ ಅಥವಾ ಅಕ್ರಮಗಳನ್ನು ಪ್ರಶ್ನೆ ಮಾಡಿ ತಡೆಯಲು ಹೋದ ವ್ಯಕ್ತಿಯ ವಿರುದ್ಧವಾಗಿಯೋ ಎಂದು ಮೊದಲು ದಾವಣಗೆರೆ ಜನತೆಗೆ ಸ್ಪಷ್ಟಪಡಿಸಬೇಕು ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಕಾಂಗ್ರೆಸ್ನವರಿಗೆ ಪ್ರಶ್ನೆ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಪಿ ಹರೀಶ್ ಹೋರಾಟ ಮಾಡಿದ್ದು ಅವರ ಸ್ವಂತ ಲಾಭಕ್ಕಾಗಿ ಅಲ್ಲ. ಯಾರು ಈ ಜಲ ನೆಲ ಕಾಪಾಡಬೇಕಾಗಿತ್ತೋ ಅವರೇ ಅದನ್ನು ಲೂಟಿ ಹೊಡೆಯುತ್ತಿರುವಾಗ ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಬೀದಿಗೆ ಇಳಿದು ಹರೀಶ್ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದೀರಿ. ಇದರಿಂದಲೇ ದಾವಣಗೆರೆ ಜಿಲ್ಲೆಯ ಜನತೆಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಸೆಕೆಂಡ್ ಲೈನ್ ದಂಧೆ ಮತ್ತು ಲೂಟಿಕೋರರ ಪರವಾಗಿಯೇ ಎಂದು ಹೇಳಿದರು. ಡ್ರಗ್ಸ್ ದಂಧೆ, ಅಕ್ಕಿ ಕಳ್ಳತನ ದಂಧೆ, ಓಸಿ ಸೇರಿದಂತೆ ಇತರೆ ದಂಧೆಗಳಲ್ಲಿ ಸಚಿವರ ಆಪ್ತರು ತೊಡಗಿದ್ದಾರೆ. ಸಚಿವರ ಕೈಯಲ್ಲಿ ಜಿಲ್ಲಾ ಪೊಲೀಸ್ ಇಂಟೆಲಿಜೆನ್ಸ್ ಇದ್ದರೂ ದಂಧೆಕೋರರ ಬಗ್ಗೆ ಅವರಿಗೆ ಮಾಹಿತಿ ಇಲ್ವಾ? ಮಾಹಿತಿ ಇದ್ದು ತಮ್ಮವರು ಅಂತ ಸುಮ್ಮನಿದ್ದೀರಾ ಅಥವಾ ಮಾಹಿತಿ ಇಲ್ಲ ಎಂದಾದರೆ ಎಸ್ ಮಲ್ಲಿಕಾರ್ಜುನ್ ರವರು ಮಂತ್ರಿಯಾಗಿರುವುದಕ್ಕೆ ಅರ್ಹರಲ್ಲ ಎಂದು ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಅಣಬೇರು ಜೀವನ್ಮೂರ್ತಿ, ಕಿಶೋರ್, ಟೆಂಕರ್ ಮಂಜಣ್ಣ, ಶಿವನ್ಗೌಡ ಪಾಟೀಲ್ ಇತರರು ಇದ್ದರು. ಕೆಲವು ಫೋಟೋಗಳನ್ನು ನಿಮ್ಮ ಮುಂದೆ ಬಿಡುಗಡೆ ಮಾಡಿದ್ದೆ. ಅದಾದ ನಂತರ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಮಾನ್ಯ ಮಲ್ಲಿಕಾರ್ಜುನ್ ಅವರು, ಮಂತ್ರಿ ಮಲ್ಲಿಕಾರ್ಜುನ್ ಅವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ದಿನನಿತ್ಯ 500ರಿಂದ 600 ಜನ ಮಂತ್ರಿ ಮನೆಗೆ ಬರ್ತಾರೆ ಕೆಲಸಕ್ಕೆ. ಯಾರಾದರೂ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಅದಕ್ಕೆ ಅವರು ಮಾಡಿರ್ತಕ್ಕಂಥ ಕೃತ್ಯಗಳಿಗೆ ನಾವು ಹೊಣೆನ ಅಂತಕ್ಕಂಥ ಮಾತನ್ನು ಕೇಳಿದ್ದಾರೆ. ಆದ್ದರಿಂದ ನಾನು ನಿಮ್ಮ ಮುಖಾಂತರ ಮಾನ್ಯ ಮಲ್ಲಿಕಾರ್ಜುನ್ ಅವರಿಗೆ ಮತ್ತು ಅವರ ಕಾರ್ಯಕರ್ತರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಸಹಿತ, ಬ್ರಿಟಿಷರು ಈ ದೇಶ ಬಿಟ್ಟು ಹೋದರೂ ಸಹಿತ ಕಾಂಗ್ರೆಸ್ ಪಕ್ಷದ ಗುಲಾಮಗಿರಿ ಇನ್ನೂ ಹೋಗಿಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಇವತ್ತು ನಮ್ಮ ಕರ್ನಾಟಕದವರೇ ಆದಂಥ ಶ್ರೀಮಾನ್ ಖರ್ಗೆಜಿಯವರು ಕಾಂಗ್ರೆಸ್ ಪಕ್ಷದ ದೇಶದ ಏನು ಅಧ್ಯಕ್ಷರಾಗಿ ಆಯ್ಕೆ ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಯವರಿಗೆ ಅವ್ರಿಗೊಂದು ಪ್ರಶ್ನೆನೇ ಕೇಳ್ತಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ನಿಮ್ಮ ಸರ್ಕಾರದ ಈ ಕಿತ್ತಾಟವನ್ನು ಯಾವಾಗ ಬಗೆಹರಿಸ್ತೀರಿ ಅಂತ. ಆಗ ಖರ್ಗೆಜಿ ಅವರು ಹೇಳ್ತಾರೆ, ನಮ್ಮ ಹೈಕಮಾಂಡಿಗೆ ಕೇಳಿ ನಾವು ಹೇಳ್ತೀವಿ. ಸ್ವತಃ ಅವರೇ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರು ಹೈಕಮಾಂಡಿಗೆ ಕೇಳ್ತೀವಿ ಅಂತಂದು ಹೇಳ್ತಾರೆ. ಅದೇ ರೀತಿ ದಾವಣಗೆರೆ ಜಿಲ್ಲೆಗೆ ಬಂದರೆ ಇವತ್ತು ಕಾಂಗ್ರೆಸ್ನ ಎಲ್ಲ ಏನು ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ. ಇವತ್ತು ಅನೇಕ ಹೋರಾಟಗಳನ್ನು BJP ಶಾಸಕರಾಗಿರ್ತಕ್ಕಂಥ BP ಹರೀಶಣ್ಣ ವಿರುದ್ಧ, ನಮ್ಮ ವಿರುದ್ಧ, ನಮ್ಮ ಲೋಕಸಭಾ ಸದಸ್ಯರ ವಿರುದ್ಧ, ಮಾಜಿ ಲೋಕಸಭಾ ಸದಸ್ಯರ ವಿರುದ್ಧ ಹೋರಾಟಗಳನ್ನು ಮಾಡಿದೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ಸಹಜ. ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ, ಅವ್ರು ನಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ಆದರೆ ಹೋರಾಟ ಮಾಡಿದ್ದು ಎದಕ್ಕೆ ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಹೋರಾಟ ಮಾಡಿದ್ರಿ? ನೀವೇನು ಹಗರಣಗಳು ಮಾಡಿದ್ದಾರೆ, ಹಗರಣಗಳ ಪರವಾಗಿದ್ದೀರೋ ಹಗರಣಗಳ ವಿರುದ್ಧವಾಗಿದ್ದೀರೋ ಅದನ್ನು ಮೊದಲು ಜನತೆಗೆ ಸ್ಪಷ್ಟಪಡಿಸ್ರಿ, ದಾವಣಗೆರೆ ಜಿಲ್ಲೆಯ ಜನತೆಗೆ ಅಂತಕ್ಕಂಥದ್ದನ್ನು ನಮ್ಮ ಕಾಂಗ್ರೆಸ್ನ ಮಿತ್ರರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ನಾವು ಹರೀಶಣ್ಣ, ಸಿದ್ದೇಶಣ್ಣ, ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಸಹಿತ ಮೊನ್ನೆ ಹೋರಾಟ ಮಾಡಿದ್ದು ಸಾವಿರಾರು ಲೋಡ್ ಮಣ್ಣನ್ನು, ಕೃಷಿ ಇಲಾಖೆಗೆ ಸೇರಿದ ಮಣ್ಣನ್ನು, ಬಾತಿಗುಡ್ಡವನ್ನು ಅಥವಾ TV ಸ್ಟೇಷನ್ ಕೆರೆಯ ಹೂಳನ್ನು ತೆಗೆದು ತಮ್ಮ ಜಾಗಗಳಿಗೆ ಏನು ಹಾಕ್ಕೊಂಡಿದ್ದೀರಿ ಅದನ್ನು ಪ್ರಶ್ನೆ ಮಾಡಿ ಹೋರಾಟ ಮಾಡಿದ್ದೀವಿ ಹೊರತು ಅವರು ವೈಯಕ್ತಿಕ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ನವ್ರು ಹೋರಾಟ ಮಾಡ್ತಾ ಇರೋದೇನು? ಹರೀಶು ಅಭಿವೃದ್ಧಿ ಮಾಡಿಲ್ಲ ಹರಿಹರದಲ್ಲಿ. ಅಲ್ಲಪ್ಪ, 2.5 ವರ್ಷ ಆಯಿತು ಹರೀಶ ಶಾಸಕರಾಗಿ.
ಯಾಕೆ ಇಲ್ಲಿವರೆಗೂ ಸಹಿತ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ನೀವು? ಇವತ್ತು ಮಲ್ಲಿಕಾರ್ಜುನ್ ವಿರುದ್ಧ ನೀವು ಪ್ರೆಸ್ ಮೀಟ್ ಮಾಡಿದ ತಕ್ಷಣವೇ ಹರೀಶಿನ ಅಭಿವೃದ್ಧಿ ಕಾಣ್ದಂಗೆ ಆತ ನಿಮಗೆ? ಅವಂದೇ ಯಾರು ಫೋಟೋ ಹಾಕ್ಕೊಂಡನ? ಪ್ರಭಾ ಮಲ್ಲಿಕಾರ್ಜುನ್ ಫೋಟೋ ಚುನಾವಣೆ ಪ್ರಚಾರ ಮಾಡಿದಾನೆ ನಿಮ್ಮ ಪರವಾಗಿ. ಹಾಂ, ಅವನು ಹೆಂಗೆ 500 ಜನದೊಳಗೆ ಒಬ್ಬನ ಹಾಕನ? ಅವನ ಗಾಡಿ ಪೂರಾ ಬಿಡಿಸ್ಕೊಂಡಾನೆ. ವಿಡಿಯೋ ಸಮೇತ ನಿಮಗೆ ಕಳಿಸ್ತೀನಿ, ಎಲ್ಲರಿಗೂ ವಿಡಿಯೋ ಸಮೇತ ಕಳಿಸ್ತೀನಿ. ಇಡೀ ಪೂರ ಗಾಡಿನೇ ಮಂತ್ರಿ ಫೋಟೋಗಳ್ನ, ಪ್ರಭಾ ಮಲ್ಲಿಕಾರ್ಜುನ್ ಫೋಟೋನ ಬ್ಯಾನೆಟ್ ಮೇಲೆ, ಡಿಕ್ಕಿ ಮೇಲೆ, ಡೋರ್ಗಳ ಮೇಲೆ ಪೂರ ಒಂದು. ವಿಡಿಯೋ ಇನ್ನೊಂದು ಅವರು ಮಾತಾಡಿರೋ ವಿಡಿಯೋ ನಿಮಗೆ ಕಳಿಸ್ಕೊಡ್ತೀನಿ. ಇವನು ಹೊಗಳಿರೋದು ಜಮೀರ್ಗೆ ಇವರು ಮಲ್ಲಿಕಾರ್ಜುನ್ ಹೊಗಳಿರೋದು ವಿಡಿಯೋ ಕಳಿಸ್ಕೊಡ್ತೀನಿ. ಎರಡನೇದು, ನಮ್ಮ ಸೂಪರ್ SP ಬೂದಾಳ್ ಬಾಬು ಈ ಜಿಲ್ಲೆಗೆ ಅವನ ಕೊಡುಗೆ ಏನು ಯಾವುದಾದ್ರೂ ಸಹಿತ ದೇಶದ ಪರವಾಗಿ ಹೋರಾಟ ಮಾಡಿ ಅಥವಾ ಜಿಲ್ಲೆಗೆ ಏನಾದರೂ ಸಹಿತ ಬಡವರ ಪರವಾಗಿ ಭಾಳ ಕೆಲಸಗಳನ್ನು ಮಾಡಿ ಬಡವರಿಗೆ ಏನಾದರೂ ಸಹಾಯ ಮಾಡಿ ಇವತ್ತು ಎಲ್ಲ ರೀತಿಯ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದಾನ ಅಂತಕ್ಕಂಥದ್ದು ನಾನು ನಿಮ್ಮ ಮುಖಾಂತರ ಮಲ್ಲಿಕಾರ್ಜುನಿಗೆ ಕೇಳಕ್ಕೆ ಬಯಸ್ತೀನಿ.